ಲೋಕದಲ್ಲಿ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಕೆಲವು ವಿಚಾರಗಳ ಅರ್ಥ ಆಗುತ್ತೆ, ಕೆಲವು ವಿಚಾರಗಳು ಅವ್ರಿಗೆ ಅರ್ಥ ಆಗುವುದಿಲ್ಲ. ಅಲ್ಲ, ನಾನು ಹೇಳ್ತೀನಿ ಪರವಾಗಿಲ್ಲ, ವಿಸ್ತಾರವಾಗಿ ವಿವರಣೆ ಮಾಡಿ ಹೇಳ್ತೀನಿ ಅಂತಂದ್ರು, ನೀವು ವಿವರಣೆ ಮಾಡಿದ್ರು ಆ ವಿವರಣೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಆ ಪರಿಪಕ್ವತೆ ಅವ್ರಿಗೆ ಇನ್ನೂ ಬಂದಿರಲ್ಲ. ನೀವು ಕೊಡುವ ವಿವರಣೆ ಚೆನ್ನಾಗಿರ್ಬೋದು, ಆದರೆ ಆ ವಿವರಣೆ ಕೊಟ್ಟರೂ ಸಹ ಅವ್ರಿಗೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪರಿಪಕ್ವತೆ ಅವರಿಗೆ ಬಂದಿರುವುದಿಲ್ಲ. ಸ್ವಲ್ಪ ದೊಡ್ಡವರಾದ್ಮೇಲೆ ಬೇಕಾದರೆ ವಿವರಣೆ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿಗೆ ಆ ಥರದ ವಿಷಯಗಳು ಸುಮಾರಿದೆ ಲೋಕದಲ್ಲಿ, ಅನೇಕ ಇವೆ. ಅಲ್ಲಿಗೆ ಕೆಲವು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ, ಕೆಲವು ವಿಷಯಗಳನ್ನು ಹೇಳಿಕೊಟ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಬುದ್ಧಿ ಸಾಕಾಗುವುದಿಲ್ಲ ಆ ವಯಸ್ಸಿನಲ್ಲಿ. ಅದೇ ರೀತಿ ಹೇಗೆ ಆ ಲೌಕಿಕವಾದಂತಹ ವಿಚಾರಗಳಲ್ಲಿ ಮಕ್ಕಳು ಹೇಗೋ, ಈ ಧಾರ್ಮಿಕವಾದಂತಹ ವಿಚಾರಗಳಲ್ಲಿ ದೊಡ್ಡವರು ಸಹ ಮಕ್ಕಳ ಹಾಗೇನೆ. ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗುತ್ತೆ, ಯಾಕೆ ಈ ಥರ ಆಚರಣೆಯನ್ನು ಹೇಳಿದ್ದಾರೆ, ಇದರ ಹಿಂದೆ ಏನು ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುತ್ತೆ. ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಹಾಗಂತ ಹೇಳಿ ಆ ವಿಚಾರಗಳೇ ತಪ್ಪು ಅಂತಲ್ಲ. ಹೇಗೆ ಮಕ್ಕಳಿಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಅನ್ನೋ ಮಾತ್ರಕ್ಕೆ ಆ ವಿಚಾರಗಳೇ ತಪ್ಪು, ಅಂತಹ ವಿಚಾರಗಳು ಇಲ್ವೇ ಇಲ್ಲ ಅಂತಲ್ಲ. ಅದು ಅವರಿಗೆ ಅರ್ಥ ಆಗದೇ ಇದ್ರೂ ನಮಗೆ ಅರ್ಥ ಆಗುತ್ತೆ, ದೊಡ್ಡವರು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಮಾತಿನಂತೆ ಅವರು ಅದನ್ನು ಮಾಡಬೇಕು. ಹಾಗೆ ಈ ಧಾರ್ಮಿಕವಾದಂತಹ ವಿಚಾರಗಳಲ್ಲೂ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ ಅನ್ನೋ ಮಾತ್ರಕ್ಕೆ ಆ ವಿಚಾರಗಳೇ ಇಲ್ಲ ಅಂತಲ್ಲ. ನಮಗದು ಅರ್ಥ ಆಗದೇ ಇದ್ರೂ ನಮಗಿಂತಲೂ ಅತ್ಯಂತ ಅಪಾರವಾದಂತಹ ಬುದ್ಧಿಶಕ್ತಿಯನ್ನು ಹೊಂದಿರುವಂತಹ ನಮ್ಮ ಹಿಂದಿನ ಮಹರ್ಷಿಗಳು, ವಿದ್ವಾಂಸರು, ಅವರೆಲ್ಲರಿಗೂ ಅದರ ಬಗ್ಗೆ ಗೊತ್ತಿದೆ. ಹಾಗಾಗಿ ಅವರೇನು ಮಾಡಿದ್ದಾರೆ ಅಂತಂದ್ರೆ, ಅದನ್ನು ಹೇಳಿಕೊಟ್ರು ಇವರಿಗೆ ಅರ್ಥ ಆಗೋದಿಲ್ವಾದ್ರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಇದನ್ನು ಮಾಡಿದರೆ ಏನು, ಯಾಕೆ ಮಾಡಬೇಕು, ಆ ಎಲ್ಲ ವಿಚಾರ ಅವ್ರಿಗೆ ಗೊತ್ತಿದೆ, ಹೇಳಿದವರಿಗೆ ಗೊತ್ತಿದೆ. ಹಾಗಾಗಿ ಅವರು ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಹಾಗೆ ಆಚರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲ, ಇದು ಅರ್ಥವಾದ ಮೇಲೆ ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಈ ಜನ್ಮಕ್ಕೆ ಅರ್ಥ ಆಗೋದಿಲ್ಲ, ಈ ಜನ್ಮಕ್ಕೆ ನೀನು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನೋಡ್ತಾ 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 ಈ ಜನ್ಮ ಮುಗಿದೋಗ್ಬಿಡುತ್ತೆ ಅಷ್ಟೇ. ಮತ್ತೆ ಮುಂದೆ ಯಾವ ಥರ ಜನ್ಮ ಬರುತ್ತೆ ಯಾರು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಈ ಒಂದು ಆಚರಣೆ, ಏನೇ ಒಂದು ಆಚರಣೆಯನ್ನು ಹೇಳಿದರೂ ಅದರ ಹಿಂದೆ ಒಂದು ಕಾರಣ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ನಾವು ಸಹ ಚೆನ್ನಾಗಿ ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳಿಕೊಡಬೇಕು. ಇದರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು.